ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾದ್ರು ಇದಾಗಿದೆಯಾ ಅಥವಾ ರೂಪೋಲ್ ಆಗ್ತಾ ಇದೆ ಅಂತ ನೀವು ಪರಿಷ್ಕರಣೆ ಮುಂದಾಗಿದ್ದೀರಾ ಅಂತ? ಹೌದು, ಅದರಲ್ಲಿ ಸಮಸ್ಯೆ ಇದೆ ಅಂತ ಮಾಡ್ತದೆ ಹೊರತು ದುಡ್ಡಿನ ಸಮಸ್ಯೆ ಇಲ್ಲ. ನಾವು ಉಳಿಸೋರು ಎಷ್ಟು ಉಳಿತೀವಿ, 1 ಲಕ್ಷಕ್ಕೆ 200 ಕೋಟಿ ಉಳಿಬೋದು ಅಷ್ಟೇ ವರ್ಷಕ್ಕೆ, ಅದಕ್ಕಿಂತ ಹೆಚ್ಚೇನು ಉಳಿಯೋಲ್ಲ. ಅದೇನೋ 60,000 ಕೋಟಿಯಲ್ಲಿ ಅದೇನು ಭಾಳ ಅಲ್ಲ. ಆದರೆ ನಮ್ದಿಗೂ ಸರಿಯಾಗಿ ಸಿಗಬೇಕಂತ ಇನ್ನೊಂದು ಸಾರಿ ಅರ್ಜಿ ತೊಗೊಳ್ತಾವಂತ ಹೊಸ CM ಘೋಷಣೆ ಮಾಡೋದು ಒಳ್ಳೆಯದು, ಅದು ಮಾಡಬೇಕು. ಯಾಕಂದರೆ ನೀನು ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ. ನಾವು ಮನೆಗೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಕರೆಂಟು ಇಂಥೆಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು. ಸರಿ, ನೀವು ಪರಿಶೀಲನೆ ಮಾಡಿ ಮನೆಗೆ ಭೇಟಿ ಮಾಡಿ ಬೇರೆ ಈಗ ಹೊಸದಾಗಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರೆ ಯಾರೋ ಒಂದು 4 ಲಕ್ಷ ಜನರ ಕಾರಣಕ್ಕಾಗಿ ಎಲ್ರಿಗೂ ಸಮಸ್ಯೆ ಆಗೋದಿಲ್ಲ. ಇಲ್ಲ, ಯಾಕೆ ನಾವು ನಮ್ಮ ದುಡ್ಡು ಸರಿಯಾಗಿ ಹೋಗ್ಬೇಕಲ್ಲ. ನಮ್ಮ ಉದ್ದೇಶ ಒಳ್ಳೆಯವ್ರಿಗೆ ಮುಟ್ಟಬೇಕಂತಿದೆ. ಇಲ್ದವ್ರಿಗೆ ದುಡ್ಡು ಕೊಟ್ಟು ಏನು ಮಾಡೋದು? ನಾವು ತಡ ಆಗ್ಬೋದ್ರೆ ಯಾರು ಇದ್ದಾರೆ ಅರ್ಜೆಂಟ್ ಮಾಡ್ತಾರೆ. ನಾಳೆ ಅರ್ಜಿ ಕೊಟ್ಟರೆ ನಾ ಕೊಡ್ತೀವಿ ರೀ. ನಾಳೆ ಕೊಡಲಿ, ಎಲ್ಲರೂ ಒಂದೇ ತಿಂಗಳಲ್ಲಿ ಕೊಡಲಿ, 10 ದಿವಸಕ್ಕೆ ಕೊಡಲಿ. ಸಮಯ ಏನು ಬಹುಶಃ ಇಲ್ಲ. ಅದು ಯಾವಾಗ ಸಪೋಸ್ ಕೊಡದೇ ಇರ್ಬೋದು, ಒಂದು 2 ತಿಂಗಳು ಬಿಟ್ಟು ಕೊಡ್ಬೋದು, 3 ತಿಂಗಳು ಬಿಟ್ಟು ಕೊಡ್ಬೋದು. ಅದನ್ನು ಓಪನ್ ಇಡೋದೇ ಬೆಟ್ರ್. ಓಪನ್ ಅವ್ರಿಗೆ ಯಾವಾಗ ಕೆಲವರು ಊರಲ್ಲಿ ಇರೋಲ್ಲ, ಎಲ್ಲೋ ಹೋಗಿರ್ತಾರೆ, ಆಮೇಲೆ ಎಲ್ಲೋ ಬರ್ತಾರೆ. ಕೆಲವರು ಕೂಲಿ ಹುಡ್ಕೊಂಡು ಮಂಗಳೂರು ಗೋವಾಕ್ಕೆ ಹೋಗಿರ್ತಾರೆ, ಅವ್ರೆಲ್ಲ ಲೇಟಾಗಿ ಬರ್ತಾರೆ. ಒಂದು ಸ್ವಲ್ಪ ಸಮಯಾವಕಾಶ ಕೊಡೋದು ಒಳ್ಳೆಯದು. ಆವಾಗ ಅವ್ರಿಗೆ ಇತ್ತಲ್ಲ, ಅದು ಯಾವಾಗ ಹೇಳಿದ್ರು, ಒತ್ತಡ ಇತ್ತು ಅವ್ರಿಗೆ. ಅವರು ಮಾಡೋಣ ಅನ್ನೋ ಸ್ಟೇಜ್ನಲ್ಲಿ ಬಂದಿದ್ದರು. ಇನ್ನೇನು ಮಾಡಬೇಕನ್ನೋ ಸ್ಟೇಜ್ನಲ್ಲಿ ಇದು ಬದಲಾವಣೆ ಆಯಿತು. ಅದನ್ನು ಈಗಿನ ಹೊಸ CM ಅವ್ರು ಕಂಟಿನ್ಯೂ ಮಾಡಿದಾರೆ ಅಷ್ಟೇ. ಅಲ್ಲ, ಏನಂದರೆ ಜನರ ಭಾವನೆ ಇರೋದು, ನೀವು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ರೂಲ್ಸ್ಗಳು ಮಾಡಲಿಲ್ಲ, ಒಂದು ಕುಟುಂಬಕ್ಕೆ ಒಂದು ಈ ಥರದ್ದೇನು ಹೇಳಿಲ್ಲ. ಬಟ್ ಈಗ ಹೋಗ್ತಾ ಅದನ್ನ ಒಂದು ರೀತಿಯಲ್ಲಿ ಕಟ್ ಆಫ್ ಮಾಡ್ತಾ ಬರ್ತಾ ಇದೆ ಅಂತ. ರೂಲ್ಸ್ ಏನು ಚೇಂಜ್ ಮಾಡಿಲ್ಲ, ನಾವು ರೂಲ್ಸ್ ಚೇಂಜ್ ಮಾಡಿಲ್ಲ. ಓನ್ಲಿ ಅವ್ರು ಇದ್ದಾರೋ ಇಲ್ಲೋ. ಕೆಲವು ಈಗ ಸತ್ತವರು ತೊಗೊಳ್ತಿದ್ದಾರೆ, ಹೆಂಗೆ ತೊಗೊತಾರೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಇಲ್ಲ. ಸತ್ತವರು ಯಾರ ಅಕೌಂಟಿಗೆ ಹೋಗ್ತಿದೆ, ಅದು ಹೆಂಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅವರು ಅನ್ನೋದು ದೊಡ್ಡ ಚಾಲೆಂಜು. ಕೆಲವರು ಒಂದೇ ಇದಕ್ಕೆ 3 ಮೊಬೈಲ್ ನಂಬರ್ ಒಂದೇ ಇದೆ ರೀ. 3 ಜನಕ್ಕೆ ಒಂದೇ ಮೊಬೈಲ್ ನಂಬರ್ ಇದೆ. ಮತ್ತು ಅದನ್ನು ಮಾಡಲೇಬೇಕಲ್ಲ ಸರ್ಕಾರ. ಸುಮ್ಮನೆ ದುಡ್ಡು ಕೊಡ್ಲಿಕ್ಕೆ ಆಗೋಲ್ಲ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಒಳ್ಳೆಯ ಹೆಜ್ಜೆ ಇರೋದು.